ಗಂಡ ಅಂತೂ ಬರ್ತಾ ಬರ್ತಾ ಜಗಮೊಂಡ ಆಗ್ಬಿಟ್ಟಿದ್ದಾರೆ. ಅಲ್ಲ, ಟೈಮಿಗೆ ಕರೆಕ್ಟಾಗಿ ಮನೆಗೆ ಬರೋದಿಲ್ಲ ಅಂತೀನಿ. ಇವತ್ ಬರ್ಲಿ, ಮಾಡ್ತೀನಿ ಹಬ್ಬ. ಹಾಯ್ ಡಾರ್ಲಿಂಗ್. ಸರಿ ಹೋಯ್ತು, ಲೇಟ್ ಆಗಿ ಬರೋದು, ಆಮೇಲೆ ಪೂಸಿ ಹೊಡಿಯೋದು. ಪೂಸಿ ಹೊಡಿತಿಲ್ಲ, ನಿನಗೋಸ್ಕರ ಏನೋ ತಗೊಂಡ್ ಬಂದಿದ್ದೀನಿ. ಗೆಸ್ ಮಾಡು ನೋಡೋಣ. ಘಮ ಘಮ ಅಂತ ಸುವಾಸನೆ ಬರ್ತಿದೆ. ಅರ್ಜುನ್ ಸರ್, ಹಲಸಿನಣ್ಣನ್ನ ಬಚ್ಚಿಡಬಹುದು, ಆದ್ರೆ ಅದ್ರ ಘಮನ ಬಚ್ಚಿಡಕ್ಕಾಗತ್ತಾ? ನೀವು ನನಗೆ ಸಂಪಿಗೆ ಹೊತ್ತುಕೊಂಡು ಬಂದಿದ್ದೀರಾ, ಕರೆಕ್ಟಾ? ಹೇಗ್ ಗೆಸ್ ಮಾಡ್ದೆ? ವಾವ್, ಸೂಪರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೌದು, ಇವಾಗ ಸಂಪಿಗೆ ಹೂ ಸೀಸನ್ ಅಲ್ಲ ಅಲ್ವಾ? ಮತ್ ಹೇಗ್ ಸರ್ ತಗೊಂಡ್ ಬಂದ್ರಿ? ನನ್ ಮುದ್ದಾದ ಹೆಂಡತಿಗೋಸ್ಕರ ಪ್ರೀತಿಯಿಂದ ಹುಡ್ಕೊಂಡು ಹೋಗಿ ತಗೊಂಡ್ ಬಂದಿದ್ದೀನಿ. ಥ್ಯಾಂಕ್ ಯು. ಅಷ್ಟೇ ಅಲ್ಲ, ನಿನಗೆ ಇನ್ನೂ ಒಂದು ಗಿಫ್ಟ್ ಇದೆ. ಏನಿರ್ಬೋದು ಗೆಸ್ ಮಾಡು. ಅಯ್ಯೋ ಸರ್, ನೀವೇನೇನೋ ಸರ್ಪ್ರೈಸ್ ತರ್ತಿರ್ತೀರಾ. ಅದೇನಂತ ನಂಗೆ ಗೆಸ್ ಮಾಡಕ್ ಆಗಲ್ಲ. ಅಷ್ಟೊಂದು ದಿವ್ಯ ದೃಷ್ಟಿನೂ ನನಗಿಲ್ಲ. ಅದೇನಂತ ಹೇಳಿ ನೀವೇ. ಸರಿ, ಕಣ್ಮುಚ್ಕೋ. ಕಣ್ಮುಚ್ಕೋಬೇಕಾ? ಕಣ್ಬಿಡ್ಬಾರ್ದು, ಹಾಗೆ ಇರ್ಬೇಕು. ಏಯ್, ಕಣ್ಬಿಡ್ಬಾರ್ದು. ಬಿಟ್ಟಿಲ್ಲ ಸರ್, ಹಾಗೆ ಇರು. ಸರ್ ಬೇಗ, ಎಷ್ಟೊತ್ತು? ನನಗೆ ಕಣ್ಬಿಟ್ಬಿಡ್ತೀನಿ ಅಷ್ಟೇ. ಬೇಡ ಬೇಡ, ಬಂದೆ ಬಂದೆ ಬಂದೆ. ಕಣ್ಬಿಟ್ಟಿಲ್ಲ ತಾನೆ? ಹಾಗೆ ಇರು. ಏಯ್, ಬಿಟ್ಟಿಲ್ಲ ಸರ್. ಓಕೆ. 1 2 3. ವಾವ್, ಸೀರೆ ಸರ್, ಈ ಕಲರ್ ಕಾಂಬಿನೇಷನ್ ಅಂತೂ ಬ್ಯೂಟಿಫುಲ್ ಆಗಿದೆ. ಅಪ್ಪ, ಇದು ನನ್ನ ಫೇವರೇಟ್ ಕಲರ್ ಕಾಂಬಿನೇಷನ್ ಗೊತ್ತಾ? ಎಷ್ಟು ದಿನದಿಂದ ಹುಡುಕ್ತಾ ಇದ್ದೆ. ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ. ವಾವ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆ. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾ? ರಿಟರ್ನ್ ಗಿಫ್ಟ್ ಕೊಡ್ಬೇಕು. ರಿಟರ್ನ್ ಗಿಫ್ಟಾ? ಏನು? ಬರೀ ಇದೆ ಆಗೋಯ್ತಲ್ವಾ ನಿಮ್ದು? ಹೋಗ್ಲಿ, ನಾನೇ ಸೀರೆ ಉಡಿಸ್ಲಾ? ನೀವು ಸೀರೆ ಉಡಿಸ್ತೀರಾ? ಉಡಿಸ್ತೀನಿ. ಅಯ್ಯೋ, ನಿಮ್ ಜೊತೆ ಸೇರ್ಕೊಂಡು ನಾನು ಕೆಟ್ಟೋಗ್ಬಿಟ್ಟಿದ್ದೀನಿ. ಸವಿತಾನೆ ನಡೆವಾಸೆ ಜೊತೆಗೇನೆ ಕಿವಿ ಮಾತಲ್ಲೇ ಸೆಳೆದೆ ಮನದನ್ನೇ. ಉಸಿರೇ ಉಸಿರೇ ಸುಳಿವ ಹೆಸರೇ ನಿನದೇ. ಅವತ್ ನೀನು ಈ ಸೀರೆ ಉಟ್ಟಾಗ ಎಷ್ಟು ಮುದ್ದ ಕಾಣಿಸ್ತಿದೆ ಗೊತ್ತಾ? ಇವತ್ತು ನನಗೆ ಈ ಸೀರೆ ನೋಡಿದ್ರೆ ನನಗದೇನೋ ಬೇರೆ ಫೀಲೇ ಕೊಡುತ್ತೆ. ಮಧುರವಾದ ಅನುಭವ, ಹಿತವಾದ ಸಿಹಿಯ ಭಾವ. ಅಯ್ಯೋ, ಚಾರ್ಜರ್ ಇಟ್ಕೊಳ್ಳೋದೆ ಮರ್ತ್ಬಿಟ್ಟೆ. ನನ್ನ ಮೊಬೈಲಲ್ಲಿ ಇಟ್ಟೆ. ಇದ್ಯಾವುದು ಲೆಟ್ರು? ಸೇವಂತಿ,
ಸೇವಂತಿ ಸೇವಂತಿ ಅಜ್ಜಿ ಸೇವಂತಿ ಎಲ್ಲೋ? ಅಲ್ಲೇ ಅಡಿಗೆ ಮನೇಲಿ ಇರ್ಬೇಕಲ್ಲ. ಚೆನ್ನಾಗಿ ಹೇಳ್ದೆ. ಅವಳು ಯಾಕೆ ಅಡಿಗೆ ಮನೆಗೆ ಹೋಗ್ತಾಳೆ? ನಿಮ್ಮಮ್ಮ ಸೇವಂತಿನ ಅಡಿಗೆ ಮನೆ ಒಳಗಡೆ ಬರಬೇಡ ಅಂತ ಬೈದಿದ್ದಾಳೆ. ಅಂದ್ಮೇಲೆ ಅವಳು ಯಾಕೆ ಅಡಿಗೆ ಮನೆಗೆ ಹೋಗ್ತಾಳೆ? ಏನು ಅಮ್ಮನ? ಹೌದು, ಆ ಪೂಜಾ ಅಮ್ಮ ಸೇವಂತಿ ಮೇಲೆ ಅನುಮಾನ ಪಟ್ಟಿದ್ದಾಳೆ. ಸೇವಂತಿ ಮಾಡಿರೋ ಅಡಿಗೆನ ನನ್ನ ಮಗಳು ತಿನ್ಬಾರ್ದು, ಯಾಕೆ ಅಂದ್ರೆ ಸೇವಂತಿ ಅದ್ರಲ್ಲಿ ವಿಷ ಹಾಕಿರ್ತಾಳೆ ಅಂತ. ಅದಕ್ಕೆ ನಿಮ್ಮಮ್ಮ ಇನ್ಮೇಲೆ ನಾನೇ ಅಡಿಗೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ. ಅವ್ರು ಯಾರು ಹೊರಗಡೆ ಅವ್ರು ಏನು ಅಂದ್ರು ಅಂದ್ರೆ ಅಮ್ಮನ ಗೊತ್ತಾಗಲ್ವಾ? ಅವ್ರು ಯಾಕೆ ಅವ್ರ ಮಾತನ್ನೆಲ್ಲ ಕೇಳ್ತಾ ಇದಾರೆ? ಅಷ್ಟೇ ಅಲ್ಲಪ್ಪ, ನಿನ್ ಮುದ್ದಿನ ತಮ್ಮ ಇದ್ದಾನಲ್ಲ, ಅವನು ಅಷ್ಟೇ ಅವ್ರ ಅತ್ತೆ ಪರವಾಗಿ ಮಾತಾಡ್ತಾನೆ. ಛೆ, ಏನಾಗಿದೆ ಇವ್ರಿಗೆಲ್ಲ? ಅಮ್ಮ ಸೇವಂತಿನ ಮಗಳು ಅಂತಿದ್ರು, ಇವತ್ತು ಅವರೇ ಇವಳನ್ನ ಇಷ್ಟು ಕೆಟ್ಟದಾಗ ನಡ್ಸ್ಕೊತಿದಾರ. ಇಷ್ಟು ವರ್ಷದಿಂದ ಸೇವಂತಿ ಅಡಿಗೆ ಮಾಡ್ಕೊಂಡು ಬರ್ತಿದ್ದಾಳೆ. ಈಗ ಸಡನ್ ಆಗಿ ಅಡಿಗೆ ಮನೆ ಕಾಲೇ ಇಡಬೇಡ ಅಂತ ಹೇಳಿದ್ರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಯೋಚನೆ ಮಾಡೋದು ಬೇಡವಾ? ಅರ್ಜುನ, ತಗೋ ಕಾಫಿ. ನನಗೇನ್ ಬೇಡ. ಕಾಫಿ ಬೇಡ ಅಂತ ಹೋದ್ನಲ್ಲ, ಯಾಕೆ ಈಗ ಆಡ್ತಿದ್ದಾನೆ? ಏನಾಗಿದೆ ಇವನ್ಗೆ? ನಿನ್ ಮಗ ಯಾಕೆ ಈ ರೀತಿ ಆಡ್ತಾ ಇದ್ದಾನೆ ಅಂತ ನಿಂಗೆ ಅರ್ಥ ಆಗ್ಲಿಲ್ವಾ? ನೀನ್ ಅವ್ನ ಹೆಂಡ್ತಿನ ಅಡಿಗೆ ಮನೆಗೆ ಬರ್ಬೇಡ ಅಂತ ಬೈದಲ್ಲ, ಅವ್ನ್ ಮನ್ಸಿಗೆ ನೋವಾಗಿದೆ. ಹಾಗಾದ್ರೆ ಅರ್ಜುನಂಗೆ ನೀವು ಎಲ್ಲ ವಿಷಯ ಹೇಳ್ಬಿಟ್ರಾ? ಇನ್ನೇನ್ ಮತ್ತೆ? ನೀನ್ ನನ್ ಮೊಮ್ಮಗಳನ್ನ ಬಾಯಿ ಬಂದಂಗಂದ್ರೆ ನಾನ್ ಸುಮ್ನೆ ಇರ್ಬೇಕಾ? ಅತ್ತೆ, ನಿಮ್ಗೆ ನಿಮ್ ಮೊಮ್ಮಗಳು ಬಿಟ್ರೆ ಬೇರೆ ಯಾರು ಕಾಣಿಸೋದೇ ಇಲ್ವಾ? ನಿಮ್ಗೆ ಅಶ್ವಿನ್ ನೋವು ಅರ್ಥನೇ ಆಗ್ತಿಲ್ವಾ? ಯಾಕೆ? ಅಶ್ವಿನ್ ಒಬ್ನೇನ ನಿನ್ ಮಗ? ಅರ್ಜುನ್ ನಿನ್ ಮಗ ಅಲ್ವಾ? ಅವನಿಗೆ ನಾನೇನ್ ಮಾಡ್ದೆ? ನೋಡು, ನಿನ್ ಸೇವಂತಿ ಮನ್ಸಿಗೆ ನೋವು ಮಾಡಿದ್ರೆ ಅರ್ಜುನ್ ಮನ್ಸಿಗೆ ನೋವಾಗತ್ತೆ. ಅರ್ಜುನ್ ಸೇವಂತಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನೋಡ್ ಕಲ್ಪನಾ, ನೀನ್ ಅವ್ರು ಇವ್ರ ಮಾತು ಕಟ್ಕೊಂಡು ನನ್ ಮೊಮ್ಮಗಳ ಮೇಲೆ ಅನುಮಾನ ಪಡಬೇಡ. ನಿನಗೆ ಪಾಪ ಸುತ್ಕೊಳ್ಳುತ್ತೆ. ಛೇ, ಈ ಮನೇಲಿ ಯಾರಿಗೂ ಏನು ಹೇಳೋಗಿಲ್ಲ. ಸ್ವಲ್ಪ ಬುದ್ಧಿ ಹೇಳಿದ್ರೆ ಸಾಕು, ಮುಖ ಇಷ್ಟು ದಪ್ಪ ಆಗ್ಬಿಡುತ್ತೆ. ಛೇ, ಯಾವ್ದಿದ್ ಲೆಟ್ರು?